ಜಮಖಂಡಿ ನಗರದ ಮಿನಿ ವಿಧಾನಸೌಧದ ತಾಲೂಕಾಡಳಿತ ಸಭಾಭವನದಲ್ಲಿ ಬುದ್ಧ ಜಯಂತಿಯನ್ನು ಅತಿ ಸರಳತೆಯಿಂದ ಆಚರಿಸಲಾಯಿತು. ಬುದ್ಧನ ಭಾವಚಿತ್ರಕ್ಕೆ ತಹಶೀಲ್ದಾರ್ ಅನಿಲ್ ಬಡಿಗೇರ್ ಅವರು ಪುಷ್ಪ ನಮನವನ್ನು ಸಲ್ಲಿಸಿ ಪೂಜೆಯನ್ನು ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಮಹಾನ್ ಪುರುಷರ ಜೀವನ ಚರಿತ್ರೆಯನ್ನು ಇಂದಿನ ಯುವಕರಿಗೆ ತಿಳಿಸುವುದು ಬಹಳ ಮುಖ್ಯವಾಗಿದೆ. ಬುದ್ಧನು ಶಾಂತಿಗಾಗಿ, ಸಮಾನತೆಗಾಗಿ ಸಂದೇಶವನ್ನು ನೀಡಿದ್ದಾರೆ. ಅಂತ ಮಹಾನ್ ನಾಯಕರ ಜೀವನ ಚರಿತ್ರೆಯನ್ನು ಹಾಗೂ ಆದರ್ಶಗಳನ್ನು ನಾವು ಅಳವಡಿಸಿಕೊಂಡರೆ ಮಾತ್ರ ಅವರ ಜಯಂತಿ ಆಚರಣೆ ಮಾಡೋದಕ್ಕೂ ಸಾರ್ಥಕತೆ ಆಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ವಿವಿಧ ದಲಿತ ಪರ ಸಂಘಟನೆ ಮುಖಂಡರು ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ಭಗವತೋ ಅರ್ಹತೋ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ द्वितीयांपि बुद्धं शरणं गच्छामि। भगवान गौतम बुद्ध की जय। महाकाल भगवान गौतम बुद्ध की जय। परम पूज्य बोसत डॉक्टर बाबा साहब अम्बेडकर की जय। ಭಗವಾನ್ ಬುದ್ಧ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತಿನ ದಿನ ತಾಲೂಕು ಆಡಳಿತದ ವತಿಯಿಂದ ನಮ್ಮೆಲ್ಲ ಸಿಬ್ಬಂದಿಗಳು, ಸಮಾಜದ ಹಿರಿಯರು, ಮುಖಂಡರು, ಯುವಕರು ಹಾಗೂ ಪತ್ರಿಕಾ ಬಳಗದವರ ಸಮ್ಮುಖದಲ್ಲಿ ನಾವು ಜಗತ್ತಿಗೆ ಶಾಂತಿ, ಸಹನೆ, ತಾಳ್ಮೆ, ಪ್ರೀತಿ, ಸ್ನೇಹ ಅಂತಕ್ಕಂತಹ ಅಂಶಗಳನ್ನ ಬಿತ್ತಿ ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಇವುಗಳನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತಕ್ಕಂತಹ ದಿವ್ಯ ಸಂದೇಶವನ್ನ ಜಗತ್ತಿಗೆ ನೀಡಿರ್ತಕ್ಕಂತಹ ಈ ಮಹಾನ್ ಪುರುಷರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಉತ್ಸವದಲ್ಲಿ ಜಯಂತಿಯಲ್ಲಿ ನಮ್ಮ ಯಲ್ಲಪ್ಪ ಗುಣದಾಳ್ ಅವರು ಒಂದೆರಡು ಮಾತು ಮಾತಾಡಬೇಕಂತ ಹೇಳಿ ಹೇಳಿದ್ರು. ಮಹಾಕಾರುಣಿಕತಾಗತ ಭಗವಾನ್ ಗೌತಮ್ ಬುದ್ಧರ 2570ನೇ ಜಯಂತ್ಯೋತ್ಸವ ಏನು ಜಗತ್ತಿನಾದ್ಯಂತ ನಡೀತಾ ಇದೆ. ಅದೇ ರೀತಿ ಕರ್ನಾಟಕ ಸರ್ಕಾರದ ನಿಯಮಾವಳಿ ಪ್ರಕಾರ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿಯೂ ಸಹ ಇದು ಸತತವಾಗಿ 2ನೇ ವರ್ಷದ ಒಂದು ಬುದ್ಧ ಜಯಂತಿ ಆಚರಣೆಯನ್ನ ಮಾಡಲಾಗ್ತಾ ಇದೆ. ವಿಶೇಷವಾಗಿ ಭಾರತ ದೇಶದಲ್ಲಿ ಭಗವಾನ್ ಬುದ್ಧರು ಹುಟ್ಟಿದ್ರು ಕೂಡ ಬುದ್ಧ ಹುಟ್ಟಿದ ನಾಡಿನಲ್ಲಿ ಬುದ್ಧನಿಗೆ ಅಸ್ತಿತ್ವ ಇಲ್ಲ ಏನೋ ಅನ್ನುವಂಥ ಪರಿಸ್ಥಿತಿ, ಸದ್ಯದ ಪರಿಸ್ಥಿತಿ, ವಾತಾವರಣ ನಿರ್ಮಾಣ ಆಗೈತಿ. ನೋಡ್ರಿ, ಬುದ್ಧನ ಕೈಯಲ್ಲಿ ಯಾವುದೇ ಆಯುಧಗಳಿಲ್ಲ, ಬುದ್ಧನ ಕಾಲಲ್ಲಿ ಚಪ್ಪಲಿ ಕೂಡ ಇರಲಿಲ್ಲ. ಬುದ್ಧ ಯಾವ ಸಿಂಹದ ಮೇಲೆ, ಹುಲಿ ಮೇಲೆ, ವಿಮಾನದ ಮೇಲೆ, ಹೆಲಿಕಾಪ್ಟರ್ ಮೇಲೆ ಕೂತ್ಕೊಳ್ಳಿಲ್ಲ. ನಾವು ನೀವೆಲ್ಲ ಆಚರಣೆ ಮಾಡುವಂತಹ ದೇವರುಗಳು ಈ ಜಿಲ್ಲೆ ಅಥವಾ ಈ ರಾಜ್ಯ, ಈ ದೇಶ ಬಿಟ್ಟು ಹೊರಗಡೆ ಹೋಗಲಿಲ್ಲ. ಆದರೆ ಭಗವಾನ್ ಬುದ್ಧರು ಅವರು ಸಾರಿರ್ತಕ್ಕಂಥ ಶಾಂತಿಯ ಸಂದೇಶವನ್ನು ತಗೊಂಡು ಇವತ್ತು ಜಗತ್ತಿನ 50ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಭಗವಾನ್ ಬುದ್ಧರ ಆಚರಣೆಗಳಿದಾವೆ. ವಿಶೇಷವಾಗಿ ಜಪಾನ್ ಮತ್ತು ಚೈನಾದಂಥ ದೇಶಗಳಲ್ಲಿ ಅವರ ಸಂವಿಧಾನದ ಒಳಗಡೆ ಪ್ರಜ್ಞಾಶೀಲ, ಕರುಣೆ, ಈ ಪಂಚಶೀಲಗಳು, ಅಷ್ಟಾಂಗ ಮಾರ್ಗಗಳೆಲ್ಲ ಹಾಕೊಂಡು ಬಿಟ್ಟಿದ್ದಾರೆ. ಈಗ ನಾವೆಲ್ಲ ಪಂಚಶೀಲಗಳನ್ನು ಹೇಳಿದೀವಿ. ನಾವು ಏನ ಪಂಚಶೀಲಗಳು? ಬುದ್ಧಂ ಶರಣಂ ಗಚ್ಛಾಮಿ ಅಂದ್ರೆ ಇಲ್ಲಿ ಏನು ಬುದ್ಧನಿಗೆ ನಾನು ಶರಣ ಹೋಗುತ್ತೇನೆ, ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಧಮ್ಮಕ್ಕೆ ನಾನು ಶರಣ ಹೋಗುತ್ತೇನೆ, ಇಲ್ಲಿ ಸೇರಿರ್ತಕ್ಕಂಥ ಏನು ಸಂಘ ಐತಿ ನಮ್ಗೆ ಎಲ್ಲ ಜನರಿಗೆ ನಾನು ಶರಣ ಹೋಗುತ್ತೇನೆ ಅಂತ ಹೇಳಿ ಅದರ ಅರ್ಥ. ಪಾನಾತಿಪಾತ ವೇರಮಣಿ ಸಿಕ್ಕಾಪದನ ಸಮಾಧಿಯಮಿ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಪ್ರಾಣಿ ಹಿಂಸೆ ಮಾಡಬಾರ್ದು, ಪ್ರಾಣಿ ಹತ್ಯೆಯನ್ನು ಮಾಡಬಾರ್ದು. ಅದಿನ್ನ ದಾನ ವೇರಮಣಿ ಸಿಕ್ಕಾಪದನ ನಾವು ಯಾವುದೇ ಕಾರಣ ಸಂದರ್ಭದಲ್ಲಿ ಕೂಡ ಮೋಸ, ಸುಳ್ಳು ಈ ರೀತಿ ಯಾವುದೇ ಇದನ್ನು ಮಾಡಬಾರ್ದು. ಕಾಮೇಶು ಮಿಚ್ಚಾಚಾರ ವೇರಮಣಿ, ನಾವು ಆದ ಹೆಂಡತಿಯನ್ನು ಹೊರತುಪಡಿಸಿ ಅಥವಾ ಆದ ಗಂಡನ ಹೊರತುಪಡಿಸಿ ಬೇರೆ ಯಾವ ಹೆಣ್ಣು ಮಕ್ಕಳನ್ನು ಕಾಮ ದೃಷ್ಟಿಯಿಂದ ನೋಡಬಾರದು. ಆಮೇಲೆ ಮುಸಾವಾದ ವೇರಮಣಿ, ನಾವು ಯಾವುದೇ ಕಾರಣಕ್ಕೂ ಕಳ್ಳತನ, ದಗಲ್ಬಾಜಿ ಅಂತ ಕೆಲಸಗಳನ್ನ ಮಾಡಬಾರ್ದು.
ಇನ್ನು ಸುರ ಮೇರೆ ಮಜ್ಜ ಪ್ರಮಾದಟ್ಟಾನ ವೇರಮಣಿ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ನಶೆ ಆಗುವಂತಹ ಪದಾರ್ಥಗಳನ್ನ ಸೇರಿ ಹೆಂಡ ಸಿಗರೇಟು ಬಿಡಿ ಅಂತ ಪದಾರ್ಥಗಳನ್ನ ಸೇವನೆ ಮಾಡಬಾರ್ದು ಅಂತೇಳಿ ಅವತ್ತು ನಮ್ಮ ಸಾಮಾನ್ಯ ಜನರಿಗೆ 5 ಪಂಚಶೀಲಗಳನ್ನ ಭಗವಾನ್ ಬುದ್ಧರು ಕೊಡ್ತಾರೆ. ಅವರ ತ್ರಿಪಿಟಕದಲ್ಲಿ ವಿನಯ ಪಿಟಕ, ಸುತ್ತ ಪಿಟಕ, ವಿಧಮ ಪಿಟಕ ಅಂತ ಹೇಳಿಕಿಂದ ಇದರ ಗ್ರಂಥಗಳದಾವ. ಹಾಗಾಗಿ ಶಾಂತಿ ಎಲ್ಲಾದ್ರೂ ಜಗತ್ತಿನೊಳಗೆ ಭಾರತ ವಿಶ್ವವಿಖ್ಯಾತಿ ಪಡಿಬೇಕಾದ್ರೆ ಈ ತ್ರಿರತ್ನಗಳು ಕಾರಣ. ಮೊದಲನೇದು ಯಾರಂದ್ರೆ ಭಗವಾನ್ ಗೌತಮ ಬುದ್ಧರು, ಎರಡನೇದು ಅಣ್ಣ ಬಸವಣ್ಣವರು, ಮೂರನೇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಜಗತ್ತೇ ಆಚರಣೆ ಮಾಡುವಂತ ಮಹಾನ್ ನಾಯಕರು ಇವರು ಸಾರಿತಕ್ಕಂಥ ಸಂದೇಶ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊದಲನೇ ಗುರು ಭಗವಾನ್ ಗೌತಮ ಬುದ್ಧರು. ಅವ್ರು 3 ಗುರುಗಳನ್ನ ಆಯ್ಕೆ ಮಾಡ್ಕೋತಾರೆ. ಮೊದಲನೇ ಗುರು ಭಗವಾನ್ ಗೌತಮ ಬುದ್ಧರು, ಸಂತ ಕಬೀರರು, ಮಹಾತ್ಮ ಜ್ಯೋತಿಬಾ ಫುಲೆ ಅವರು. ಹಿಂಗ ಅವರ ಇತಿಹಾಸ ಹೋಗ್ತದ. ಅದಕ್ಕ ಈ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಎಲ್ಲಿ ಹೋದ್ರು ನಾವು ಬುದ್ಧನ ನಾಡಿನಿಂದ ಬಂದೇನ್ರಿ ಅಂತ ಹೇಳ್ತಾರೆ. ಆದ್ರ ಅವರು ಯಾವ ನಾಡಿನಿಂದ ಬೇರೆ ದೇಶಗಳಲ್ಲಿ ಹೇಳ್ತಾರೋ ಆ ನಾಡಿನೊಳಗಡೆ ಬುದ್ಧಿಲ್ಲ. ಇತ್ತೀಚೆಗೆ ಹೊಸ ಮನೆಗಳ ಕಟ್ಟಡ ಅಥವಾ ಶೋಕಿಗಾಗಿ ಅಥವಾ ಹೋಟೆಲ್ಗಳಲ್ಲಿ ನಾವು ನೋಡ್ತಾ ಇದೀವಿ ಭಗವಾನ್ ಬುದ್ಧರ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾವ. ಆದ್ರೆ ಅವ್ರ ವಿಚಾರಗಳು ಪ್ರತಿಷ್ಠಾಪನೆ ಆಗ್ಬೇಕು. ಅವ್ರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗಗಳು ಪ್ರತಿಷ್ಠಾಪನೆ ಆಗ್ಬೇಕು. ಮೇಲು ಕೀಳು ತಾರೆ ತಮ್ಮೆ ಎಲ್ಲವೂ ಹೋಗ್ಬೇಕು. ಸೈಂಟಿಫಿಕಲ್ ಆಗಿರ್ತಕ್ಕಂಥದ್ದು. ಈಗ ಈ ಹೇಳಿದ್ರೆ ನಮ್ಗೆ ಅವು ತ್ರಿಪಿಟಕಗಳು ಬಹಳ ದೊಡ್ಡ ಗ್ರಂಥಗಳು 28-30 ಅವು ಓದಕ್ಕಾಗಲ್ಲ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಗ್ರಂಥಗಳನ್ನ ಓದಿ ಅವರದೇ ಆದಂತ ಬುದ್ಧ ಮತ್ತು ಆತನ ಧಮ್ಮ ಅನ್ನುವಂಥ ಪುಸ್ತಕ ಮಾಡ್ಯಾರ ಅವರು. ಆ ಪುಸ್ತಕವನ್ನು ಓದಿದ್ರೆ ಸಂಪೂರ್ಣ ಭಾರತದ ಚರಿತ್ರೆ ಮತ್ತು ಬುದ್ಧನ ಸಂದೇಶ ನಮ್ಗೆ ಅರ್ಥ ಆಗ್ತಾವ ಅನ್ನುವಂಥ ಮಾತನ್ನ ಹೇಳಿ ಎಲ್ಲ ಹಿರಿಯರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದಕ್ಕೆ ನಾವು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ಲ ಸ್ವಲ್ಪ ಮುಂದೆ ಪರಮ ಪೂಜ್ಯ ಭಗವಾನ್ ಗೌತಮ ಬುದ್ಧರ ಕುರಿತು ಒಂದೆರಡು ಮಾತುಗಳು ಹೇಳುತ್ತಾ, ಅದಕ್ಕೂ ಮುಂಚೆ ನಿಮಗೆ ಸಿದ್ಧಾರ್ಥ ಗೌತಮನ ಜಯಂತಿಯ ಶುಭಾಶಯಗಳನ್ನು ತಮಗೆಲ್ಲರೂ ತಿಳಿಸುತ್ತಾ, ಬುದ್ಧರ ಬಗ್ಗೆ ಒಂದೆರಡು ವಿಷಯಗಳಲ್ಲಿ ನಾನು ಇಷ್ಟ ಮಾತಾಡಿ ಮುಗಿಸುತ್ತೇನೆ. ಭಗವಾನ್ ಬುದ್ಧರು, ಭಗವಾನ್ ಅಂತಕ್ಕಂಥ ಶಬ್ದವನ್ನು ನಾವು ಆಳಿಸಿಕೊಂಡಾದಾಗ ಆ ಭಗವಾನ್ ಅಂತಕ್ಕಂಥ ಶಬ್ದದಲ್ಲೇ ತಿಳಿದು, ಭಗ ಅಂದ್ರೆ ಏನು? ಭಗ್ನ, ನಾಶ. ವಾಣ್ ಅಂದ್ರೆ ಏನು? ಆಶೆ. ಆಶೆಯನ್ನ ಭಗ್ನಗೊಳಿಸಿದವ, ಆಶೆಯನ್ನು ಬಿಟ್ಟವ. ಅದಕ್ಕೆ ಭಗವಾನ್ ಬುದ್ಧರು ಆಶೆಯ ದುಃಖಕ್ಕೆ ಮೂಲ ಕಾರಣ ಅನ್ನತಕ್ಕಂಥ ಒಂದು ನುಡಿ, ಅವರ ಪ್ರಥಮ ನುಡಿ. ಅದಕ್ಕಾಗಿ ಜಗತ್ತಿನ ತುಂಬ ಭಗವಾನ್ ಬುದ್ಧರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಒಂದು ಕಾರಣ ಏನೆಂದರೆ, ಜಗತ್ತಿನ ಪ್ರಥಮ ಪುರುಷ ಮಾನವೀಯ ನೆಲೆಗಳ ಮೇಲೆ ಪ್ರೀತಿ, ಕರುಣೆ, ಶಾಂತಿ, ದಯೆ ಅನ್ನತಕ್ಕಂಥ ಸಂದೇಶನ ಜಗತ್ತಿನ ತುಂಬ ಸಾರಿ ಜಗತ್ತಿನ ಮನಸ್ಸುಗಳನ್ನು ಸೇರಿಕೊಂಡು ಜಗತ್ತಿನ ಹಲವಾರು ರಾಷ್ಟ್ರಗಳು ಶಾಂತಿಯುತವಾಗಿ ಅದಾವ ಅಂದರೆ ಅದಕ್ಕೆ ಮೂಲ ಭಗವಾನ್ ಬುದ್ಧ. ಇವತ್ತು ನೋಡ್ಬೇಕು, ನಾವು ಅಮೇರಿಕಾದ ದೊಡ್ಡ ಕ್ರಾಂತಿ ನಡೀತಾ ಇದೆ. ಅಲ್ಲಿ ಒಬ್ಬರು ಬಂತೇಜ್ಗಳು ಹೋಗ್ತಾರ, ಕಾಲ್ನಡಿಗೆ ಮಾಡ್ತಾರೆ, ಸಾವಿರಾರು ಕಿಲೋಮೀಟರ್ ಕಾಲ್ನಡಿಗೆ ಮಾಡಿ ಶಾಂತಿಯನ್ನು ತಿಳಿಸ್ತಾರೆ. ಆ ಶಾಂತಿಯಿಂದ ಭಗವಾನ್ ಬುದ್ಧ ಅಲ್ಲಿಗೆ ಹೋಗಿದ್ದಾರೆ. ಇವತ್ತು ಜಪಾನ, ಚೀನಾ, ಜರ್ಮನ, ಹಾಂಗ್ಕಾಂಗ ಇವೆಲ್ಲ ನೋಡ್ಬೇಕು. ಅವು ಯಾವಾಗ ಭಗವಾನ್ ಬುದ್ಧರು ಭಾರತ ಬಿಟ್ಟ ತಕ್ಷಣ ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಆ ದೇಶದಾಗ ಇನ್ನೂ ತನಕ ಯಾವುದೇ ಕ್ರಾಂತಿಕಾರಿ ಮನೋಭಾವನೆನೇ ಇಲ್ಲ. ಅದಕ್ಕಿಂತ ಭಗವಾನ್ ಬುದ್ಧರಿಗಿಂತ ಮುಂಚೆ ಮಹಾನ್ ಕ್ರಾಂತಿಗಳಾಗಿದ್ದಾವೆ ಈ ರಾಷ್ಟ್ರಗಳು. ಭಗವಾನ್ ಬುದ್ಧ ಎಲ್ಲಿ ನೆಲೆಸಿದಾನೋ ಅಲ್ಲಿ ಶಾಂತಿ ಇರ್ತೈತಿ. ಭಗವಾನ್ ಬುದ್ಧನ ನೆಲೆ ಆದಂಥ ಭಾರತ ದೇಶದಲ್ಲಿ ನಾವು ಭಗವಾನ್ ಬುದ್ಧರ ತತ್ವ ಸಿದ್ಧಾಂತಗಳನ್ನು ನಾವು ಅಳವಡಿಸಿಕೊಂಡದೇ ಆದರೆ ನಮ್ಮಲ್ಲಿ ಭಾರತದಲ್ಲಿ ಯಾವುದೇ ಜಾತಿ ಭೇದ ಧರ್ಮ ಇಲ್ಲದ ಒಂದು ಶಾಂತಿ ಬೇಡ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಒಂದೆರಡು ಮಾತು